ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಂತೆಗೆ ಹೋಗ್ತಿರೋದನ್ನು ನಿಮಗೆ ತೋರಿಸ್ತೀನಿ. ಮತ್ತು ಅಲ್ಲಿಂದ ಬಂದು ಏನೇನು ತೊಗೊಂಬಂದ್ವಿ ಅಂತ ಎಲ್ಲವನ್ನು ತೋರಿಸ್ತೀನಿ. ಬನ್ನಿ ನೋಡೋಣ. ಆಲ್ಮೋಸ್ಟ್ ಸಂತೆ ಹತ್ರನೇ ಬಂದಿದ್ದೀವಿ ನೋಡಿ. ಈಗ ಹತ್ರನೇ ಇದ್ದೀವಿ. ನೆಕ್ಸ್ಟ್ ಸಂತೆ ಒಳಗೆ ಹೋಗ್ತೀನಿ, ಸ್ವಲ್ಪನೇ ತೋರಿಸ್ತೀನಿ, ಇಡೀ ಸಂತೆನ ತೋರ್ಸೋಕ್ಕಾಗಲ್ಲ. ಫ್ರೆಂಡ್ಸ್, ನಾವು ಸಂತೆಗೆ ಹೋಗೋದು ತುಂಬಾ ಕಡಿಮೆ. ಮನೆ ಹತ್ರನೇ ತೊಗೊಂಡ್ಬಿಡ್ತೀವಿ ಎಲ್ಲರೂ. ನಮ್ಮ ಮನೆಯವರೆಲ್ಲರೂ ಹೊರಟಿದ್ರೆ ಹಂಗೆ ತೊಗೊಂಡ್ಬಿಡ್ತಾರೆ ಎಲ್ಲರೂ. ಇವತ್ತೇನೋ ಸಂತೆ ಇದೆ ಇಲ್ಲಿ, ಟ್ಯೂಸ್ಡೇ, ಅದಕ್ಕೋಸ್ಕರ ಹೋಗಿ ಬರೋಣ ಅಂತ ಹೇಳಿ ಬಂದಿದ್ದೀವಿ. ನಮ್ಮ ಮನೆಯವರು ಕೂಡ ಫ್ರೀ ಇದ್ದರು ಸ್ವಲ್ಪ. ಅದಕ್ಕೆ ಸಂತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಸಂತೆ ಅಲೆ ಬಂತು, ಸಂತೆ ಹತ್ರನೇ ಇದ್ದೀವಿ. ನಾನೇನಾದರೂ ತರಕಾರಿ ತರಲಿಕ್ಕೆ ಹೋಗಿ ಬೆಂಡೆಕಾಯಿ ತೊಗೊಂಡ್ರೆ ನಾನು ಈ ಥರ ಚೆಕ್ ಮಾಡಿ ತೊಗೊಳ್ತೀನಿ ನೋಡಿ. ಈ ಥರ ಚೆಕ್ ಮಾಡಬೇಕು, ಎಳೆದ ಅಥವಾ ಸಂತೆಯಿಂದ ಬರಬೇಕಾದ್ರೆ ದಾರಿಯಲ್ಲಿ ಪಕೋಡ ಮತ್ತು ಮೈಸೂರು ಪ್ಯಾಕ್ ತೊಗೊಂಬಂದಿದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು ನೋಡಿ. ಚಾರಿ ತಿಂತಿದ್ದಾಳೆ ಮತ್ತು ನನ್ನ ಮಗ ತಿಂತಿದ್ದಾನೆ. ಚೆನ್ನಾಗಿತ್ತು. ಬೇಕ್ರಿ ಐಟಮ್ಗಿಂತ ಈ ಐಟಮ್ ತುಂಬಾ ಚೆನ್ನಾಗಿ ಅನಿಸ್ತಿದೆ ನನಗೆ. ನಾವು ತಿಂತಾ ಇದ್ದೀವಿ, ನೀವು ತಿಂದು ಬನ್ನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಪಕೋಡ ನೋಡಿ, ಎಷ್ಟು ಚೆನ್ನಾಗಿದೆ. ಕುರುಮ್ ಕುರುಮ್ ಬಜ್ಜಿ, ದಾಳಿಂಬೆ ಹಣ್ಣು, ಟೊಮಾಟೊ ಹಣ್ಣು. ಈ ಟೊಮಾಟೊ ಹಣ್ಣು ಎಷ್ಟು ಕೆಜಿ ಗೊತ್ತಾ? ಟೊಮಾಟೊ ಹಣ್ಣು 120 ರೂಪೀಸ್. ಈಗ ನಾನು ತೋರಿಸ್ತಿದ್ದೀನಿ ಅಲ್ವಾ, ಇದು ಕರ್ಮೀನ್ ಅಂತ ಹೇಳ್ಬಿಟ್ಟು, ಇದು ಸಾಂಬಾರ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಒಂದು ವಿಡಿಯೋದಲ್ಲಿ. ತುಂಬ ಚೆನ್ನಾಗಿರುತ್ತೆ ಕರ್ಮೀನು. ಇದು ಜಿಂಗ ನೋಡಿ, ಸಿಗಡಿ, ಕೊತ್ತಂಬರಿ ಒಂದು ಕಟ್ಟು 40 ರೂಪಾಯಿಗೆ ಒಂದು ಕಟ್ಟು. ಜಾಸ್ತಿ ಆಗ್ಬಿಟ್ಟೈತಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಜವಳೆಕಾಯಿ, ಬದನೆಕಾಯಿ, ಇದು ವಾಂಗಿಬಾತ್ ಮಾಡಲಿಕ್ಕೆ. ಈರುಳ್ಳಿ 100 ರೂಪಾಯಿಗೆ 6 kg ಇತ್ತು. ನಾವು 50 ರೂಪಾಯಿದಷ್ಟು ತೊಗೊಂಡ್ವಿ ಸಾಕಂತ. ಜಾಸ್ತಿ ಸಂತೆಗೆ ಹೋಗಲ್ಲ ನಾವು, ಇಲ್ಲೇ ತೊಗೊತೀವಿ. ಇವತ್ತೇನೋ ಹೋಗ್ಬರೋಣ ಅಂತ ಹೇಳಿ ಹೋಗಿದ್ವಿ. ಬೆಳ್ಳುಳ್ಳಿ ಹೋಗಿರಲಿಲ್ಲ, ಫಸ್ಟ್ ಟೈಮ್ ನೋಡಿ. ಫಸ್ಟ್ ಟೈಮ್. ಇದು ಬಂದುಬಿಟ್ಟು ಅಡಿಕೆ. ನಾವು ಊಟ ಆದಮೇಲೆ ರಾತ್ರಿ ಅಡಿಕೆಯಲ್ಲಿ ಹಾಕ್ಕೊತೀವಲ್ಲ, ಅದಕ್ಕೆ ಅಡಿಕೆ ನೋಡಿ. ಅವರೆಕಾಯಿ ತೊಗೊಂಡಿದ್ದೀವಿ. ಕೋಸು, ಹೂಕೋಸು, ಎಲೆಕೋಸು. ಇದು ಬಂದುಬಿಟ್ಟು ಬೆಂಡೆಕಾಯಿ, ಇದು ಹಸಿಮೆಣಸಿಕಾಯಿ ನೋಡಿ. ನಮ್ಮೂರ ಸೈಡ್ ದಾವಣಗೆರೆ ಕಡೆ ಸಿಗುತ್ತಲ್ಲ, ಅದೇ ಹಸಿಮೆಣಸಿಕಾಯಿ ಭಾಳ ಕಾಸ್ಟ್ಲಿ, 80 ರೂಪಾಯಿ ಕೆಜಿ. ಅರ್ಧ ಕೆಜಿ 40 ರೂಪಾಯಿ ಅಷ್ಟೇ. ಈಗ ಚಾರುವಿಗೆ ಹೋಮ್ವರ್ಕ್ ಮಾಡಿಸ್ತಿದ್ದೀನಿ. ಹಾಗೆ ಅವಳಿಗೆ ಕೊಟ್ಟಿರುವಂಥ ಆ್ಯಕ್ಟಿವಿಟೀಸ್ನ ನಾನು ಚಾರುವಿಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ ನೋಡಿ. ಇದನ್ನು ನಾನು ಎಲ್ಲ ಪಾರ್ಟ್ಸ್ಗಳಿದೆ, ಇದನ್ನು ಜೋಡಿಸ್ಬೇಕು. ಇದನ್ನು A4 ಶೀಟಲ್ಲಿ ಪೇಸ್ಟ್ ಮಾಡಬೇಕು ನೋಡಿ. ಹೋಮ್ವರ್ಕ್ ಹೇಳಿದ್ದಾರೆ, ಅವ್ರ ಡೈರಿ, ಇದು ಸ್ಕೂಲ್ ಡೈರಿ. ಏನಾದರೂ ಆ್ಯಕ್ಟಿವಿಟೀಸ್ ಇದ್ದರೆ ನಾನೇ ಮಾಡಿಕೊಡೋದು, ಇಲ್ಲ ನಮ್ಮ ಮನೆಯವ್ರು ಮಾಡಿಕೊಡ್ತಾರೆ. ಅವಳು ಬಂದುಬಿಟ್ಟು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ತೋರಿಸು ಹೋಮ್ವರ್ಕು ನೋಡಿ.
ಹೋಮ್ವರ್ಕ್ ಹೇಳಿದ್ದಾರೆ, ಅದನ್ನು ನಾನೀಗ ಮಾಡಿಕೊಡ್ಬೇಕು ಚಾರ್ವಿಗೆ. ಅವಳು ಬಂದ್ಬಿಟ್ಟು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ ನೋಡಿ. ಫಿನಿಶ್ ಮಾಡೋದನ್ನು ಬೇಗ ಫಿನಿಶ್ ಮಾಡು. ಇದನ್ನು ಕಟ್ ಮಾಡಿಕೊಂಡು A4 ಶೀಟಿಗೆ ಪೇಸ್ಟ್ ಮಾಡಬೇಕು. ನೋಡಿ, ಪಾರ್ಟ್ಸ್ ಆಫ್ ಹ್ಯೂಮನ್ ಬಾಡಿ, ಪಾರ್ಟ್ಸ್ ಆಫ್ ದಿ ಬಾಡಿ. ನಿನ್ ಹೋಮ್ವರ್ಕ್ ಫಿನಿಶ್ ಮಾಡಿ ಬೇಗ ಫಿನಿಶ್ ಮಾಡು ಸೋನು. ಇದನ್ನ ತೋರಿಸ್ತೀನಿ ಹೆಂಗಂತ, ಪೇಸ್ಟ್ ಮಾಡೋದು ಹೆಂಗಂತ ತೋರಿಸ್ತೀನಿ. ಬೇಗ ಬೇಗ ನಾನು ಕೊಡ್ತೀನಿ, ನೀನೇ ಪೇಸ್ಟ್ ಮಾಡ್ಬೇಕು. ಓಕೆನಾ? ಅಲ್ಲ ಮ್ಯಾಮ್ ಕೇಳಿದ್ರು ಮಮ್ಮಿ ಕೈಯಲ್ಲೇ ಪೇಸ್ಟ್ ಮಾಡಿ. ಮಮ್ಮಿ ಮಾಡ್ಕೊಡ್ತಾರೆ, ಆದ್ರೂ ನಿನ್ನ ಹೆಲ್ಪ್ ಬೇಕು ತಾನೆ. ನಾನು ಒಬ್ಳೆ ಮಾಡಬಾರ್ದು, ನೀನು ಬೇಕು ಇದಕ್ಕೆ. ಹಾ, ನೀನು ಮಾಡ್ಬೇಕು. ಓಕೆನಾ? ಬೇಗ ಮುಗ್ಸ್. ಫಾಸ್ಟ್ ಫಾಸ್ಟ್ ಮಾಡಬೇಕು. ಫ್ಲವರಲ್ಲಿ ಇಟ್ಟೆ. ಬೇಗ ಮಾಡು ಮಾಡು. ನೋಡಿ ಫ್ರೆಂಡ್ಸ್, ಈ ಥರ ಅನಿಸ್ತಾ ಇದ್ದೀನಿ. ಇನ್ನು ಇದೇ ಅಂಟಿಸೋದು ಅನಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾಂಡ್. ಹ್ಯಾಂಡ್ ಆದಮೇಲೆ ನೋಡಿ ತಂಬು. ಇನ್ನೆರಡಿದೆ ನೋಡಿ. ಫಸ್ಟ್ ಬಂದ್ಬಿಟ್ಟು ಲೆಗ್ ಹಾಕ್ತೀನಿ, ನೆಕ್ಸ್ಟ್ ಬಂದ್ಬಿಟ್ಟು ಫುಟ್ ಹಾಕ್ತೀನಿ. ಈಗ ಪೇಸ್ಟ್ ಮಾಡಿದ್ದಾಯಿತು ಫ್ರೆಂಡಿಗೆ ಸುತ್ತಲೂ ನಾನು ಸ್ವಲ್ಪ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಪೆನ್ಸಿಲಿಂದ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಸುತ್ತಲೂ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು. ನಾನು ಪೇಸ್ಟ್ ಮಾಡಬೇಕಾದ್ರೆ ಚಾರ್ವಿ ಇರಲಿಲ್ಲ, ಅವ್ರ ಫ್ರೆಂಡ್ಸ್ ಜೊತೆ ಆಟ ಆಡೋಕ್ಕೆ ಹೋಗ್ಬಿಟ್ಲು ಅವಳು ಹೋಮ್ವರ್ಕ್ ಮುಗಿಸ್ಕೊಂಡು. ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ ಇದನ್ನು. ನೋಡಿ ಫ್ರೆಂಡ್ಸ್, ಈ ಥರ ಹಾಕಿದ್ದೀನಿ ನೋಡಿ. ಐಸ್, ಇಯರ್, ನೋಸ್, ಲಿಪ್, ಟೀತ್, ಟಂಗ್, ನೆಕ್ಸ್ಟ್ ಬಂದ್ಬಿಟ್ಟು
ಚೆಸ್ಟ್, ಇದು ಬಂದ್ಬಿಟ್ಟು ನೋಡಿ ಎಲ್ಬೋ, ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾಂಡ್, ಥಂಬ್, ಲೆಗ್, ಫುಟ್ ಅಲ್ವಾ. ಪಾರ್ಟ್ಸ್ ಆಫ್ ದಿ ವುಮೆನ್ ಬಾಡಿ, ಪಾರ್ಟ್ಸ್ ಆಫ್ ದಿ ಬಾಡಿ ನೋಡಿ ಈ ಥರ ಅಂಟಿಸಿದ್ದೀನಿ, ಪೇಸ್ಟ್ ಮಾಡಿದ್ದೀನಿ. ಇದನ್ನು ಚಾರ್ವಿ ಸ್ಕೂಲಿಗೆ ಕಳಿಸ್ಬೇಕು ನಾಳೆಗೆ. ಫ್ರೆಂಡ್ಸ್, ನಾನು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.